Hey guys, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಡೇ 3 ಅಂದ್ರೆ 3ನೇ ಎಪಿಸೋಡ್ ನ ಕಂಪ್ಲೀಟ್ ರಿವ್ಯೂ ಅನ್ನ ನೋಡ್ತಾ ಹೋಗೋಣ. ಯಾರ್ಯಾರೆಲ್ಲ ಎಪಿಸೋಡ್ ನೋಡಿದ್ರ, ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ನಿನ್ನೆ ಎಪಿಸೋಡ್ ಇತ್ತು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಮ ಪ್ರಕಾರ ನಿಮ್ಮ ಫೇವರೇಟ್ ಈಗ ಸದ್ಯದ ಮಟ್ಟಿಗೆ ಯಾರು ಆಗಿದ್ದಾರೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಯಾರ ಫ್ಯಾನ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದಾರೆ ಅಂತ ನಮಗೆ ಗೊತ್ತಾಗ್ತದೆ ಅಂತಾನೆ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋಣ. 3ನೇ ಎಪಿಸೋಡ್ ನಲ್ಲಿ ಯಾರ್ಯಾರೆಲ್ಲ ಹೈಲೈಟ್ ಆದ್ರು, ಒಂದು ಜಗಳ ಕೂಡ ನಡೀತು, ಅದರ ಬಗ್ಗೆ ಎಲ್ಲದರ ಬಗ್ಗೆ ಒಂದು ರಿವ್ಯೂ ಅನ್ನು ಮಾಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿನ್ನೆ ಒಂದು ದಿನದ ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ ಅದು ನಮ್ಮ ಧನುಷ್ ಗೌಡ ಹಾಗೆ ನಮ್ಮ ಅಶ್ವಿನಿ ಗೌಡ ಅವರ ಒಂದು ಜಗಳ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಮೊದಲು ಮಾತನಾಡ್ತಾ ಹೋಗೋಣ. ಒಂದು ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗೋದಾದ್ರೆ, ನಮ್ಮ ಅಶ್ವಿನಿ ಗೌಡ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಈಗೋನೆಸ್ ಜಾಸ್ತಿನೇ ಕಾಣ್ತಾ ಇದೆ. ಅದರ ಜೊತೆಗೆ ಒಂದು ಲೌಡ್ ಕ್ಯಾರೆಕ್ಟರ್, ಅಂದ್ರೆ ಜೋರಾಗಿ ಕೂಡ ಮಾತನಾಡ್ತಾರೆ, ಒಂದು ಬಾಸಿಸಮ್ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಬಿಗ್ ಬಾಸ್ ಅನ್ನ ಗೆಲ್ಬೇಕಂದ್ರೆ ಹೀಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಮಾಡೋರನ್ನು ನಮ್ಮ ಜನರು ಒಂದಿಷ್ಟು ಕೂಡ ಇಷ್ಟನೇ ಪಡಲ್ಲ ಅಂತಾನೆ ಹೇಳ್ಬೋದು. ಮೇನ್ ಆಗಿ ಎಂಟರ್ಟೈನ್ಮೆಂಟ್ ಮಾಡಬೇಕು, ಒಂದು ಅವರ ಕ್ಯಾರೆಕ್ಟರ್ ಇಷ್ಟ ಆಗ್ಬೇಕು. ಕ್ಯಾರೆಕ್ಟರ್ ಇಷ್ಟ ಆದ್ರೆ ನಮ್ಮ ಜನರಿಗೂ ಕೂಡ ಇಷ್ಟ ಆಗ್ತದೆ. ಜನರಿಗೆ ಇಷ್ಟ ಆದ್ರೆ ಅವ್ರು ಕಡಾಖಂಡಿತ ಓಟ್ ಹಾಕ್ತಾರೆ. ಓಟ್ ಹಾಕಿದ್ರೆ ನೀವು ಗೆದ್ದೇ ಗೆಲ್ತೀರಾ. ಈ ರೀತಿಯಾಗಿ ಬಿಗ್ ಬಾಸ್ ವರ್ಕ್ ಆಗೋದ್ರಿಂದ ಮೊದಲನೇ ದಿನವೇ ನಮ್ಮ ದಿನದಿಂದಲೂ ಕೂಡ ನಮ್ಮ ಅಶ್ವಿನಿ ಗೌಡ ಅವರಲ್ಲಿ ಒಂದು ರೀತಿಯಾಗಿ ಬಾಸಿಸಮ್ ತಮ್ಮದೇ, ಎಲ್ಲರೂ ಕೂಡ ಟ್ರೋಲ್ ಅನ್ನು ಕೂಡ ಮಾಡ್ತಾ ಇರೋದನ್ನು ನೀವು ಗಮನಿಸೇ ಇರ್ತೀರಾ. ನಮ್ಮ ಬಾಹುಬಲಿ ಸಿನಿಮಾದಲ್ಲಿ ನಮ್ಮ ರಾಜ ಮಾತೆ ಯಾವ ರೀತಿಯಾಗಿ ಒಂದು ಬಾಸಿಸಮ್ ಮಾಡ್ತಾ ಇದ್ದಾರಲ್ವ, ಆ ರೀತಿಯಾಗಿ ಇವರು ಕಾಣ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಸ್ವಲ್ಪ ಇವರಿಗೆ ಈಗೋನೆಸ್ ಜಾಸ್ತಿ ಇದೆ. ಹೀಗೆ ಹಲವಾರು ಕಮೆಂಟ್ ಗಳನ್ನು, ಒಂದು ಟ್ರೋಲ್ ಗಳನ್ನು ಕೂಡ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಈಗ ಎಲ್ಲರ ಒಂದು ಅಭಿಪ್ರಾಯ ಕೂಡ ಅದೇ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಗಿಲ್ಲಿ ನಟರ ಬಗ್ಗೆಯೂ ಕೂಡ ನಿನ್ನೆ ನಡೆದಂತಹ ಒಂದು ಜಗಳದಲ್ಲಿ, ಅಂದ್ರೆ ಮೊನ್ನೆ ನಡೆದಂತಹ ಜಗಳದಲ್ಲಿ ಹಲವಾರು ರೀತಿಯಾಗಿ ನೆಗೆಟಿವ್ ಆಗಿತ್ತು. ಈಗ ಅದೇ ನಿನ್ನೆ ಧನುಷ್ ಗೌಡ ಅವ್ರ ಜೊತೆ ಕೂಡ ಮುಂದುವರೆದಿದೆ. ಒಂದು ಈಗ ಅಲ್ಲಿ ನೋಡ್ತಾ ಹೋಗೋದಾದ್ರೆ, ನಿನ್ನೆ ಜಗಳದಲ್ಲಿ ಮೇನ್ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ರೀಸನ್ ಏನಪ್ಪಾ ಆಗಿತ್ತು ಅಂದ್ರೆ, ನಮ್ಮ ಸ್ಪಂದನ ಹಾಗೆ ಅದರ ಜೊತೆಗೆ ನಮ್ಮ ಮಾಳು ನಿಪ್ನಾಳ್ ಅವರ ಜೊತೆಗೆ ನಮ್ಮ ಮಾಳು ನಿಪ್ನಾಳ್ ಅವರು ಹಲವಾರು ಕ್ಯಾರೆಕ್ಟರ್ ಗಳನ್ನು, ಅಲ್ಲಿರುವಂತಹ ಬೇರೆ ಬೇರೆ ಸ್ಪರ್ಧಿಗಳನ್ನು ಇಮಿಟೇಟ್ ಮಾಡ್ತಾ ಇದ್ರು. ಅದನ್ನು ಧನುಷ್ ಗೌಡ ಅವರ ಕೈಯಲ್ಲಿ ಮಾಡಿಸ್ತಾ ಇದ್ರು. ಒಂದು ಶಿಕ್ಷೆ ತರ ಮಾಡಿ ಅವರನ್ನು ಕೂಡ ಎಂಟರ್ಟೈನ್ಮೆಂಟ್ ಮಾಡೋ ತರ ಮಾಡ್ತಾ ಇದ್ರು. ಈ ಒಂದು ಸಮಯದಲ್ಲಿ ಅಲ್ಲಿ ಇದ್ದಂತಹ ನಮ್ಮ ಅಶ್ವಿನಿ ಗೌಡ ಅವರನ್ನು ಕರೀತಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ಒಬ್ಬ ಅರಸ ತಮ್ಮ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಆದರೂ ಕೂಡ ಇನ್ನೊಬ್ಬ ಅರಸರ ಹತ್ರ ಹೋಗೋದು ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿ ನಮ್ಮ ಧನುಷ್ ಗೌಡ, ನಾನು ಕೂಡ ಅರಸ ತಾನೆ, ಅವ್ರ ಹತ್ರ ಮಾತ್ರ ಈಗ ಹೋಗ್ಬೇಕು, ನಾ ಇಲ್ಲಿ ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಲ್ವಾ ಅನ್ನುವಂತಹ ರೀತಿಯಾಗಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಟ್ರಿಗರ್ ಆಯಿತು ಅಂತಾನೆ ಹೇಳ್ಬೋದು. ಅಲ್ಲಿ ಮಾಳು ನಿಪ್ನಾಳ್ ಅವರನ್ನು ನಮ್ಮ ಅಶ್ವಿನಿ ಗೌಡ ಅವರು ಜೋರಾಗಿ ಕರೀಲಿಕ್ಕೆ ಕೂಡ ಶುರು ಮಾಡಿದ್ರು. ಅಲ್ಲಿ ಧನುಷ್ ಗೌಡ ಅವರಿಗೆ ಟ್ರಿಗರ್ ಆಯಿತು. ಅಲ್ಲಿ ಜಗಳ ಮಾಡಬಾರ್ದಂತ ಬಿಟ್ರು ಅಂತಾನೆ ಹೇಳ್ಬೋದು. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಗಂಟೆ ನಂತರ ಆ ಜಗಳ ಕೂಡ ಶುರು ಆಯಿತು. ಅದನ್ನು ನನಗೆ ಹೀಗೆ ಬೇಜಾರು ಆಯ್ತು ಅಂತ ಹೇಳಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ನಮ್ಮ ಧನುಷ್ ಗೌಡ ಅವರ ಕನ್ವಿನ್ಸ್ ಮಾಡೋಕೆ ಹೋದ್ರು. ಅಲ್ಲಿ ಕೂಡ ಜಗಳನೇ ನಮ್ಮ ಅಶ್ವಿನಿ ಗೌಡ ಶುರು ಮಾಡಿದ್ರು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಕೇಳಿಸಿಕೊಳ್ಳುವಂತಹ ಪೇಷನ್ಸ್ ಸ್ವಲ್ಪ ಕಡಿಮೆನೇ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಅವರಿಗೆ ಒಂದು ತುಂಬಾನೇ ಯಾರಾದ್ರೂ ಕೂಡ ತಾವೇ ಈಗ ಬಿಗ್ ಬಾಸ್ ಮನೆಯ ಸದ್ಯ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ ಎಲ್ಲ ತಾವೇ ಕ್ಯಾಪ್ಟನ್ ಆಗಿರೋ ತರ ವರ್ತನೆ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಒಂದು ಮಟ್ಟಿಗೆ ನಮ್ಮ ಧನುಷ್ ಗೌಡ ಅವರು ಸಹಿಸ್ಕೊಂಡ್ರು. ಆಮೇಲೆ ಅವರು ಕೂಡ ಸ್ವಲ್ಪ ರೋಚಿಗೆದ್ರು ಅಂತಾನೆ ಹೇಳ್ಬೋದು. ತುಂಬಾನೇ ಸಿಟ್ಟು ಬಂದಿತ್ತು, ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಕೂಡ ಮಾಡಿಕೊಂಡ್ರು. ಮುಂದೆ ಬರುವಂತ ದಿನಗಳಲ್ಲಿ ಧನುಷ್ ಗೌಡ ಅವರಿಂದ ತುಂಬಾನೇ ಜಗಳಗಳನ್ನು ಕೂಡ, ಅಂದ್ರೆ ತುಂಬಾನೇ ಜಗಳಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ ಯಾವ ರೀತಿಯಾಗಿ ಆಡ್ತಾರೆ. ನಿನ್ನೆ ನಡೆದಂತಹ ಒಂದು ಆ ಒಂದು ಜಗಳದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಗೆದ್ದಿದ್ದು ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಮೊದಲನೇದಾಗಿ ಜಗಳ ಮಾಡಬಾರ್ದಂತ ನಿಂತರು. ಆಮೇಲೆ ನಂತರ ಅವರಿಗೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಬಂದಾಗ ಅವರು ಜಗಳವನ್ನು ಕೂಡ ಮಾಡಿದ್ರು. ಅದಾದ ನಂತರ ಆ ಜಗಳವನ್ನು ಕೂಡ ಸಾಲ್ವ್ ಕೂಡ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಇದರಿಂದಾಗಿ ನಿನ್ನೆ ಸ್ವಲ್ಪ ಮಟ್ಟಿಗೆ ಧನುಷ್ ಗೌಡ ಅವರು ಜಾಸ್ತಿ ಜನಕ್ಕೆ ಇಷ್ಟ ಆದ್ರು ಅಂತ ಹೇಳ್ಬೋದು. ನೋಡೋಣ, ಮತ್ತೆ ಇವತ್ತಿನ ಪ್ರೋಮೋನು ಕೂಡ ಬಿಟ್ಟಿದ್ದಾರೆ. ಅಲ್ಲಿ ಮತ್ತೆ ಅಶ್ವಿನಿ ಗೌಡ ಹಾಗೆ ನಮ್ಮ ಗಿಲ್ಲಿ ನಟರ ನಡುವೆ ಮತ್ತೆ ಜಗಳ ಶುರುವಾಗಿದೆ. ಇಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಅಶ್ವಿನಿ ಗೌಡ ಅವರು ನೆಗೆಟಿವ್ ಮಾಡ್ಕೋತಾರೆ ಅಂತ ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ಮೊದಲನೇ ದಿನದಿಂದಲೂ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಇಬ್ಬರು ಕೂಡ ಕನ್ಸಿಸ್ಟೆಂಟ್ ಆಗಿ ಎಲ್ಲ ಎಪಿಸೋಡ್ಗಳಲ್ಲಿ ಕಾಣಿಸ್ಕೊಳ್ತಾ ಬರ್ತಾ ಇದ್ದಾರೆ. ಆದ್ರೆ ನಮ್ಮ ಗಿಲ್ಲಿ ನಟ ಅವರು ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಬಿಗ್ ಬಾಸ್ ಆಗ್ತಾ ಗೊತ್ತು. ತುಂಬಾನೇ ಎಪಿಸೋಡ್ಗಳನ್ನು, ತುಂಬಾನೇ ಸೀಸನ್ಗಳನ್ನು ಕೂಡ ನೋಡ್ಕೊಂಡು ಬಂದಿರುವಂತ ಕಾರಣ ಏನ್ ಮಾಡಿದ್ರೆ ಅವ್ರಿಗೆ ವರ್ಕ್ ಆಗ್ತದೆ ಅಂತ ಗೊತ್ತು. ಹೀಗೆ ಮಾಡ್ತಾ ಮಾಡ್ತಾ ಒಟ್ಟಿನಲ್ಲಿ ಮೊದಲನೇ ವಾರದಲ್ಲಿ ಒಂದು ಹಾವಳಿ ಎಬ್ಬಿಸಿ ಅದಾದ ನಂತರ ನಾನು ಒಳ್ಳೆಯವರು ಆಗ್ತಾ ಹೋದಂತೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕೂಡ ವರ್ಕ್ ಆಗ್ತದೆ. ಯಾಕೆಂದ್ರೆ ಇವತ್ತು ಜಗಳ ಮಾಡಿ ಅದನ್ನು ನಾಳೆ ಸಾರಿ ಕೇಳಿದ್ರೆ ಎಲ್ಲರೂ ಕೂಡ ಅದನ್ನು ಮರೆತು ಬಿಡ್ತಾರೆ. ಈ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಆಟ ವರ್ಕ್ ಆಗ್ತಾ ಇರೋದ್ರಿಂದ
ಯಾವ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಆಟ ವರ್ಕ್ ಆಗ್ತದೆ ಅಂತ ಇಬ್ಬರಿಗೂ ಕೂಡ ಗೊತ್ತು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಜಗಳ ಆಗಿರ್ಬೋದು, ಒಂದು ನಮ್ಮ ಕಿಚ್ ಅವರ ಒಂದು ಕ್ಲಾಸ್ ಆದ್ಮೇಲೆ ಇವರ ರಿಯಾಕ್ಷನ್ಸ್ ಹೇಗಿರುತ್ತದೆ, ಅದ್ರ ಜೊತೆಗೆ ಮುಂದೆ ಆಟ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ತಾರೆ ಅಂತ ನೋಡ್ಲಿಕ್ಕೆ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ನಿನ್ನೆ ಎಪಿಸೋಡ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಹೈಲೈಟ್ ಆಗಿದ್ದು ನಮ್ಮ ಚಂದ್ರಪ್ರಭಾ ಅಂತಾನೆ ಹೇಳ್ಬೋದು. ನಿನ್ನೆ ದಿನದಲ್ಲಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅನ್ನ ನಮ್ಮ ಚಂದ್ರಪ್ರಭಾ ಅವರು ಕೊಟ್ಟರು ಅಂತಾನೆ ಹೇಳ್ಬೋದು. ಯಾವುದೇ ಜಗಳ ಇಲ್ಲ, ಏನು ಇಲ್ಲ, ಒಂದು ಫ್ಯೂರ್ ಆಗಿ ಕಾಮಿಡಿಯನ್ನು ಮಾಡ್ತಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಡಾಗ್ ಸತೀಶ್ ಅವರನ್ನು ಇಟ್ಕೊಂಡು ಕಾಮಿಡಿ ಮಾಡಿದ್ದು ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಚಂದ್ರಪ್ರಭಾ ಅವರು ಕೂಡ ದಿನೇ ದಿನೇ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾರೆ. ಅದ್ರ ಜೊತೆಗೆ ಡಾಗ್ ಸತೀಶ್ ಅವರು ಯಾಕೆ ಅವರ ಮೇಲೆ ತುಂಬಾನೇ ಅಂದ್ರೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ಹೋಲ್ ಸೀಸನ್ ನಮ್ಮ ಲಾಯರ್ ಜಗದೀಶ್ ಅವರು ಯಾವ ರೀತಿಯಾಗಿ ಹಾವಳಿ ಎಬ್ಸಿದ್ರಲ್ವಾ ಆ ರೀತಿಯಾಗಿ ಕ್ಯಾರೆಕ್ಟರ್ ಇರುತ್ತದೆ ಅಂತ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಅವರಿಗೆ ಡೆಡ್ ಅಪೋಸಿಟ್ ಅಂತಾನೆ ಹೇಳ್ಬೋದು. ಅವರು ತೀರಾ ವೈಲೆಂಟ್, ಇವರ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಇನ್ನು ಇವತ್ತಿನ ಎಪಿಸೋಡ್ ನಲ್ಲಿ ಕೂಡ ಕಾಣಿಸಿಕೊಳ್ಳಲಿಲ್ಲ ಅಂದ್ರೆ ಈ ಶನಿವಾರ ಇವರು ಮನೆಗೆ ಹೋಗುವಂತ ಸಾಧ್ಯತೆನೆ ಜಾಸ್ತಿ ಕಾಣ್ತಾ ಇದೆ. ನೋಡೋಣ ಇವ್ರು ಹೋಗ್ಬೇಕಾ ಬೇಡವಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೈಲೈಟ್ ಆಗಿದ್ದು ಏನಪ್ಪಾ ಅಂದ್ರೆ ನಮ್ಮ ಮಾಳು ನಿಪ್ನಾಳ್ ಹಾಗೆ ನಮ್ಮ ಅಭಿಷೇಕ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇಬ್ಬರು ಕೂಡ ಒಂದು ಅವರ ಸಂಸ್ಕೃತಿಯಾಗಿ ಹೆಣ್ಣಿನ ವಿಚಾರದಲ್ಲಿ ಅವರು ಮಾತಾಡಿದ ಪ್ರಕಾರ ಅಭಿಷೇಕ್ ಮಾತಾಡಿರೋದು ಕೂಡ ಕರೆಕ್ಟ್ ಆಗಿದೆ. ಮಾಳು ನಿಪ್ನಾಳ್ ಅವರು ತಮ್ಮ ಹಳ್ಳಿಯಲ್ಲಿ ನೋಡಿದಂತಹ ಜೀವನದ ಬಗ್ಗೆ ಅವರು ಮಾತನಾಡಿದ್ದು ಕೂಡ ಕರೆಕ್ಟ್ ಆಗಿ ಅನಿಸ್ತಾ ಇದೆ. ಇದರ ಬಗ್ಗೆ ಅಷ್ಟೊಂದು ಮಾತನಾಡೋದು ಬೇಡ. ಅಲ್ಲಿ ಅವರು ಹಳ್ಳಿಯಲ್ಲಿ ನೋಡಿದಂತಹ ಸಿಚುವೇಶನ್ ಗಳನ್ನು ಮಾಳು ನಿಪ್ನಾಳ್ ಅವರು ಅಲ್ಲಿ ಹೇಳಿದ್ರು. ಈ ಕಡೆಗೆ ಸಿಟಿಯಲ್ಲಿ ನೋಡಿದಂತಹ ಒಂದು ಸಿಚುವೇಶನ್ ಗಳನ್ನು, ಅಲ್ಲಿನ ಪರಿಸ್ಥಿತಿಯನ್ನು ನಮ್ಮ ಅಭಿಷೇಕ್ ಅವರು ಅವ್ರಿಗೆ ಹೇಳಿದ್ರು. ನೋಡೋಣ ಇದರ ಬಗ್ಗೆ ನಮ್ಮ ಕಿಚ್ಚ ಸುದೀಪ್ ಅವರು ಏನ್ ವೀಕೆಂಡ್ ಅಲ್ಲಿ ಮಾತನಾಡ್ತಾರೆ ಅಂತ ನೋಡ್ಲಿಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಒಟ್ಟಿನಲ್ಲಿ ನಿನ್ನೆ ಅಷ್ಟೇ ನಮ್ಮ ಮಾಳು ನಿಪ್ನಾಳ್ ಅವರು ಕಾಣಿಸಿಕೊಳ್ಳಲಿಕ್ಕೆ ಶುರು ಆಗಿದ್ದಾರೆ ಅಂತ ಹೇಳ್ಬೋದು. ಅವರ ಪಾರ್ಟ್ನರ್ ಆಗಿರುವಂತಹ ಸ್ಪಂದನ ಅವರದ್ದೇ 0 ಕಾಂಟ್ರಿಬ್ಯೂಷನ್ ಕಾಣ್ತಾ ಇದೆ. ಅವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ನೋಡೋಣ ಮುಂದೆ ಬರುವಂತ ವಾರಗಳಲ್ಲಿ ಯಾವ ರೀತಿಯಾಗಿ ಆಡ್ತಾರೆ ಅಂತ. ಇನ್ನು ನೋಡ್ತಾ ಹೋಗೋದಾದ್ರೆ ನಮ್ಮ ಗಿಲ್ಲಿ ನಟ ಹಾಗೆ ಕಾವ್ಯ ಅವರು ಕೂಡ ನಿನ್ನೆ ದಿನದಲ್ಲಿ ಇಂಪ್ರೆಸ್ ಮಾಡಿದ್ರು. ನಿನ್ನೆ ದಿನದಲ್ಲಿ ಅಷ್ಟೊಂದು ಅಂದ್ರೆ ಮೊನ್ನೆನ ಎಪಿಸೋಡ್ಗೆ ಕಂಪೇರ್ ಮಾಡಿದ್ರೆ ನಿನ್ನೆ ಸ್ವಲ್ಪ ಕಾಣಿಸಿಕೊಂಡ್ರು ಅಂತಾನೆ ಹೇಳ್ಬೋದು. ಆದ್ರೆ ನಿನ್ನೆ ನಮ್ಮ ಗಿಲ್ಲಿ ಅವರು ಯಾವುದೇ ಜಗಳವನ್ನು ಮಾಡ್ಕೊಂಡಿಲ್ಲ. ಆದ್ರೆ ಒಂದು ಪ್ಯೂರ್ ಕಾಮಿಡಿ ಮಾಡ್ಕೊಂಡು ಈಗ ನಿನ್ನೆ ಅಷ್ಟೊಂದು ಜಗಳ ಮಾಡಿಕೊಳ್ಳದೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಕಂಡ್ರು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಮಲ್ಲಮ್ಮ ಅವ್ರದ್ದು ನಮ್ಮ ಬಿಗ್ ಬಾಸ್ ಕಾನ್ವರ್ಸೇಷನ್ ಕೂಡ ಚೆನ್ನಾಗಿ ಇತ್ತು. ಆದ್ರೆ ಸ್ವಲ್ಪ ಮಟ್ಟಿಗೆ ಇನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಹೋದ್ರೆ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ಇಂಟ್ರೆಸ್ಟ್ ಕಳೆದುಕೊಳ್ತದೆ ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಇರ್ತದೆ ಅಂತ. ಅದ್ರ ಜೊತೆಗೆ ಏನು ನಮ್ಮ ಕರಿಬಸಪ್ಪ ಹಾಗೆ ನಮ್ಮ ಅಮಿತ್ ಅವ್ರದ್ದು ಕೂಡ ಏನು ಕೂಡ ಕಾಂಟ್ರಿಬ್ಯೂಷನ್ ಕಾಣ್ತಾ ಇಲ್ಲ. ಅದರ ಜೊತೆಗೆ ನಮ್ಮ ಸ್ಪಂದನ ಸೋಮ ಅವ್ರದ್ದು ಕೂಡ 0 ಕಾಂಟ್ರಿಬ್ಯೂಷನ್. ನಮ್ಮ ಡಾಗ್ ಸತೀಶ್ ಅವ್ರದ್ದು ಕೂಡ ಏನು ಕೂಡ ವರ್ಕ್ ಆಗ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು. ಅದ್ರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಜನ ಕಂಟೆಸ್ಟೆಂಟ್ಗಳಿದ್ದಾರೆ. ನಮ್ಮ ಕಾಕ್ರೋಚ್ ಸುದ್ದಿ ಅವರು ಕೂಡ ಸೈಲೆಂಟ್ ಆಗಿ ಕಾಣ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಅವ್ರದ್ದು ಕೂಡ 0 ಕಾಂಟ್ರಿಬ್ಯೂಷನ್ ಇತ್ತು. ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಅಭಿಷೇಕ್ ಹಾಗೆ ನಮ್ಮ ಅಶ್ವಿನಿ SN ಅವರು ಕೂಡ ಸ್ವಲ್ಪ ಮಟ್ಟಿಗೆ ಕಾಣಿಸಿಕೊಂಡ್ರು. ನೋಡೋಣ, ಅವರಿಂದ ಕೂಡ ತುಂಬಾನೇ ನಿರೀಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಮ್ಮ ಪ್ರದರ್ಶನವನ್ನು ನೀಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಟಾಸ್ಕ್ ನ ವಿಚಾರಕ್ಕೆ ಬರೋಣ. ನಿನ್ನೆ ಟಾಸ್ಕ್ ಎಲ್ಲರಿಗೂ ಕೂಡ ಗೊತ್ತೇ ಇರ್ತದೆ. ಅದರಲ್ಲಿ ಕಡಾಖಂಡಿತವಾಗ್ಲೂ ಒಂಟಿಗಳು ಗೆಲ್ತಾರೆ ಅಂತ ಎಲ್ಲರಿಗೂ ಕೂಡ ನೋಡ್ತಾನೆ ಗೊತ್ತಾಗಿ ಬಿಡ್ತದೆ. ಆದ್ರೆ ನಮ್ಮ ಒಂಟಿಗಳಿಗೆ ಒಂದು ಬೇರೆ ಸೆಟಪ್ ಮಾಡ್ಬೇಕಾಗಿತ್ತು, ಜಂಟಿಗಳಿಗೆ ಬೇರೆ ಸೆಟಪ್ ಮಾಡ್ಬೇಕಾಗಿತ್ತು. ಅದರ ಒಂದು ಕ್ಲಿಷ್ಟಕರವಾದಂತಹ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಜಂಟಿಗಳಿಗೆ ಕಷ್ಟವಾದಂತಹ ಟಾಸ್ಕ್ಗಳೇ ಆಗಿದ್ದವು. ಎಲ್ಲವೂ ಕೂಡ ಒಂಟಿಗಳಿಗೆ ಸುಲಭವಾದಂತಹ ಟಾಸ್ಕ್ಗಳೇ ಆಗಿರೋದ್ರಿಂದ ಮೊದಲನೇ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ನಲ್ಲೂ ಕೂಡ ಒಂಟಿಗಳಿಗೆನೆ ಈಸಿ ಇತ್ತು. ಅದರ ಜೊತೆಗೆ ಇನ್ನೇನು ಜಂಟಿಗಳು ಗೆಲ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಕೊನೆಯಲ್ಲಿ ಒಂಟಿಗಳು ಸ್ವಲ್ಪ ಸ್ಪೀಡ್ ಅಪ್ ಆಗಿ ಅದನ್ನ ಮುಗಿಸಿದ್ರು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಉಳಿಸುವಂತ ಟಾಸ್ಕ್ ಇತ್ತಲ್ವಾ, ಬ್ಯಾರಲ್ ಅನ್ನ, ಆ ಟಾಸ್ಕ್ ಕೂಡ ನಮ್ಮ ಒಂಟಿಗಳಿಗೆ ತುಂಬಾನೇ ಈಸಿನೇ ಆಗಿತ್ತು. ಅದರ ಜೊತೆಗೆ ಒಂದು ಟಾಸ್ಕ್ ನ ವಿಚಾರವಾಗಿ ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು. ನಮ್ಮ ಧನುಷ್ ಕೂಡ ಸ್ವಲ್ಪ ಸ್ಪೀಡ್ ಆಗಿ ಕಾಣ್ತಾ ಇದ್ದಾರೆ ಟಾಸ್ಕ್ ವಿಚಾರವಾಗಿ. ಧ್ರುವಂತ್ ಅವರ ಮೇಲೆ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಆದ್ರೆ ಅವರಿಂದ ಎಂಟರ್ಟೈನ್ಮೆಂಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ಇನ್ನು ಶುರುನೇ ಮಾಡಿಲ್ಲ. ಇನ್ನು ಅವರ ಮೇಲೆ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇರ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ 3ನೆಯ ದಿನದ ಒಂದು ಕಂಪ್ಲೀಟ್ ರಿವ್ಯೂ ಅಂತಾನೆ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಕೂಡ ಹೇಗೆ ಇರ್ತದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಈ 18 ಜನ ಕಂಟೆಸ್ಟೆಂಟ್ ಗಳ ಪೈಕಿ ನಿಮ್ಮ ಫೇವರೇಟ್ ಯಾರಾಗಿದ್ದಾರೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.